ಆ ಜಿಲ್ಲೆಯಲ್ಲಿ ಯಾರ ಭಯವೂ ಇಲ್ಲದೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾನೇ ಇದೆ. ಇದರಿಂದಾಗಿ ಪ್ರಾಣಿಗಳು ಹಾಗೂ ಮರಗಿಡಗಳ ಮೇಲೂ ನೇರ ಪರಿಣಾಮ ಬೀಳ್ತಾ ಇದೆ. ಸ್ಥಳೀಯರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಹೀಗಾಗಿ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿರುವ ಅಕ್ರಮ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ರಾಜಾರೋಷವಾಗಿ ನಡೆಯುತ್ತಿದೆ ಕಲ್ಲು ಗಣಿಗಾರಿಕೆ. ಗುಡ್ಡದಲ್ಲಿ ಬ್ಲಾಸ್ಟಿಂಗ್ನಿಂದ ಜನರ ಜೀವಕ್ಕೆ ಸಂಚಕಾರ. ಒಂದ್ ಕಡೆ ಭಾರೀ ಸದ್ದಿನೊಂದಿಗೆ ಬ್ಲಾಸ್ಟಿಂಗ್ ಆಗ್ತಾ ಇರೋ ಕಲ್ಲುಗಳು, ಮತ್ತೊಂದ್ ಕಡೆ ಬಿರುಕು ಬಿಟ್ಟಿರುವ ಮನೆಗಳ ಗೋಡೆಗಳು, ಮೇಲ್ಛಾವಣಿಗಳು. ಈ ಎಲ್ಲ ದೃಶ್ಯ ಯಾದಗಿರಿಯ ವರ್ಕನಹಳ್ಳಿ, ಮಸ್ಕನಹಳ್ಳಿ, ಹಳಗೇರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕಂಡುಬರೋದು ಸರ್ವೇ ಸಾಮಾನ್ಯವಾಗಿದೆ. ಈ ಗ್ರಾಮಗಳಲ್ಲಿ ಸಂಜೆ ಆದ್ರೆ ಸಾಕು ಬ್ಲಾಸ್ಟಿಂಗ್ ಸದ್ದಿನ ಜೊತೆ ಭೂಕಂಪನದ ಅನುಭವವೂ ಆಗುತ್ತಂತೆ. ಇದರಿಂದಾಗಿ ಈಗಾಗಲೇ ಹಲವು ಮನೆಗಳು ಬಿರುಕು ಬಿಟ್ಟಿದ್ದು ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಜನ ಹೈರಾಣಾಗಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ವರ್ಕನಹಳ್ಳಿ ಗ್ರಾಮ ಮತ್ತು ಹೊಸಳ್ಳಿ ಗ್ರಾಮ, ಹಳಗೇರಿ ಗ್ರಾಮದಲ್ಲಿ ಏನು ಇದು ಕ್ವಾರಿ ಬ್ಲಾಸ್ಟಿಂಗ್, ಕಲ್ಲು ಬ್ಲಾಸ್ಟಿಂಗ್ ಏನಿದೆಯಲ್ಲ ಅದರಿಂದ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಮಸ್ಕನಹಳ್ಳಿ ಗ್ರಾಮದಲ್ಲಿ ಮನೆಗಳೆಲ್ಲ ಬಿರುಕು ಬಿಟ್ಟು ವೃದ್ಧರು ಅವ್ರಿಗೆ ಜೀವನ ಮಾಡ್ತಕ್ಕಾಗ್ತಿಲ್ಲ. ಮತ್ತು ರೈತರು ಬೆಳೆದ ಬೆಳೆಗಳನ್ನು ಎಲ್ಲ ಸರ್ವನಾಶ ಆಗ್ತಿದೆ. ಇಲ್ಲಿ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಜನರ ಜೀವನ ಮಲಗೋಕ್ಕಾಗ್ತಿಲ್ಲ. ಬ್ಲಾಸ್ಟಿಂಗ್ ಮಾಡುವ ಸಮಯದಲ್ಲಿ ಎದ್ದು ಬಂದು ಹೊರಗಡೆ ಕುಂತು ಏನು ಚೆತ್ತು ಬೀಳ್ತದೆ ಅಂತೇಳಿ ಭಯ ಭೀತಿಯಾಗಿದ್ದಾರೆ. ಅಧಿಕಾರಿಗಳು ಎಷ್ಟೋ ಸಲ ಮನವಿ ಸಲ್ಲಿಸಿದ್ರು, ಯಾವುದೇ ರೀತಿ ಮನವಿಗೆ ಸ್ಪಂದಿಸಿಲ್ಲ. ಇನ್ನು ಕಲ್ಲು ಗಣಿಗಾರಿಕೆ ಮಾಡ್ತಿರುವವರು ಈ ಮೊದಲು ಪ್ರಕೃತಿಗೆ ಹಾನಿಯಾಗದಂತೆ ಕೇವಲ 1 ಎಕರೆ ಜಾಗದಲ್ಲಿ ಗಣಿಗಾರಿಕೆಗೆ ಅನುಮತಿ ಪಡೆದಿದ್ರು. ಆದ್ರೆ ಇದೀಗ 4-5 ಎಕರೆಯಲ್ಲಿನ ಗುಡ್ಡಗಳನ್ನ ನುಂಗಿ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇದರಿಂದಾಗಿ ಒಂದ್ ಕಡೆ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಪ್ರಕೃತಿಯ ಮೇಲೂ ಪರಿಣಾಮ ಬೀರ್ತಾ ಇದೆ. ಇನ್ನು ನೈಸರ್ಗಿಕವಾಗಿರುವ ಬೆಟ್ಟಗಳನ್ನ ಕೊರೆಯಲು ಇವರಿಗೆ ಅನುಮತಿ ಕೊಟ್ಟಿದ್ಯಾರು ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅಲ್ಲದೆ ಈ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಿ, ಇಲ್ಲದಿದ್ರೆ ನಮಗೆ ವಿಷ ಕೊಡಿ ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ನಮ್ಮೂರು ನೋಡ್ರಿ ಫುಲ್ಲು ತೊಂದರೆ ಆಗ್ತದ್ರಿ. ಎಲ್ಲ ಮನೆಗಳು ನೋಡ್ರಿ ಎಲ್ಲ ಎಷ್ಟು ಬಿಟ್ಟವ. ಎಲ್ಲ ಒಂದು ರೈತರಿಗಿನ ಅಲ್ಲಿ ಹೊಲದಲ್ಲಿ ಇರ್ಲಕ್ಕ ರಾತ್ರಿ 6 ಗಂಟೆ ಆಗೋಣ ಮನೆಗೆ ಹೋಗಿ ಅಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಇದು ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ ರೀ. ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಂದ್ ಮಾಡಲ್ರಿ. ನಾವು ಒಬ್ರಿಬ್ರು ಆದ್ರೆ ನಮಗೆ ಬಿಡ್ಲಿಕ್ಕೆ ಬರ್ತಾರೆ ಅವ್ರು. ಬೆಳೆ ಎಲ್ಲ ಇದಾಗತ್ತದ್ರಿ. ಅದು ಎಗ್ಸ ಮುಂದಾಗ ನೋಡ್ಬೇಕ್ರಿ, ಫುಲ್ಲು ಬೆಳೆ ಮ್ಯಾಗೆಲ್ಲ ಒಂದೊಂದು ಇಂಚು ಮಣ್ಣು ಕುಂದಿರ್ತದೆ ರೀ. ಈಗ 4-5 ಸಲ ಆಯ್ತು ರೀ ನಾವು ಬಂದ್ ಮಾಡ್ತೀವಂತ ಹೇಳ್ತಾನೆ ಇದ್ದಾರೆ, ತೊಗೊಂಡು ಹೋಗ್ತಾನೆ ಇದ್ದಾರೆ, ಅಂದ್ರೆ ಏನು ಮಾಡಿಲ್ರಿ. ಒಟ್ನಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಬೆಟ್ಟ ಗುಡ್ಡ ಹಾಳಾಗ್ತಾ ಇದ್ದು, ಮತ್ತೊಂದ್ ಕಡೆ ಜನರು ಊರು ಬಿಡುವಂತಾಗಿದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಅಕ್ರಮ ದಂಧೆಕೋರರಿಗೆ ಬಿಸಿ ಮುಟ್ಟಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಗಣೇಶ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.